ನಮಸ್ಕಾರ ಆತ್ಮೀಯರೇ. ಇಂದು ನಾನು ನಿಮಗೆ ಹೇಳಲಿರುವ ವಿಷಯವನ್ನು ನೀವು ಗಂಭೀರವಾಗಿ ಆಲಿಸಬೇಕು. ಈ ಭಾಷಣ ನಿಮ್ಮ ಜೀವನವನ್ನೇ ಬದಲಾಯಿಸಬಲ್ಲ ಸಾಮರ್ಥ್ಯ ಹೊಂದಿದೆ. ನಾವು ಎಲ್ಲೆಡೆ ಆರೋಗ್ಯದ ಬಗ್ಗೆ ಜೋರಾಗಿ ಮಾತನಾಡುತ್ತೇವೆ. ಆದರೆ ಒಂದೇ ಪ್ರಶ್ನೆ, ನಮಗೆ ನಮ್ಮದೇ ಶರೀರದ ನಿಜವಾದ ಗುಟ್ಟುಗಳು ಅಥವಾ ರಹಸ್ಯಗಳು ಗೊತ್ತಾ? ಅರಿವು ಇಲ್ಲದಿರುವ ಕಾರಣಕ್ಕೆ ಬಹಳಷ್ಟು ಜನ ಶರೀರದ ಮೇಲೆ ನಂಬಿಕೆ ಇಡದೆ ಒಂದು ಔಷಧದಿಂದ ಮತ್ತೊಂದು ಔಷಧಕ್ಕೆ ಓಡುತ್ತಿದ್ದಾರೆ. ಆದರೆ ಇಲ್ಲಿದೆ ನಿಜವಾದ ಸತ್ಯ. ನಮ್ಮ ಶರೀರವೇ ತನ್ನ ಗಂಭೀರ ಸಮಸ್ಯೆಗಳನ್ನು ಸರಿ ಮಾಡಿಕೊಳ್ಳುವ ಶಕ್ತಿಯನ್ನು ಹೊಂದಿದೆ. ಆದರೆ ಇದಕ್ಕಾಗಿ ನಮಗೆ ಈ 3 ಗುಪ್ತ ಸೂತ್ರಗಳು ತಿಳಿದಿರಬೇಕು. 1ನೆಯ ಸೂತ್ರ, ಶರೀರದ ಶ್ರದ್ಧೆ ಮುರಿಯಬೇಡಿ. ಅದು ದೇವರಿಂದಲೇ ನಿರ್ಮಿತವಾದದ್ದು. ಭಗವಂತ ನಮ್ಮ ಶರೀರವನ್ನು ತಯಾರಿಸಿದಾಗ ಅದಕ್ಕೆ ಆಟೋ ಇಂಟೆಲಿಜೆನ್ಸ್ ಸಿಸ್ಟಮ್ ಅಂದರೆ ಸ್ವಚಾಲಿತ ಬುದ್ಧಿವಂತಿಕೆ ನೀಡಿದ್ದಾರೆ. ಇಮ್ಯೂನ್ ಸಿಸ್ಟಮ್ ಅದು ನಮ್ಮ ದೇಹದ ಯೋಧರಾಗಿದ್ದಾರೆ. ಈ ಯೋಧರು ದಿನವೂ ಲಕ್ಷಾಂತರ ವೈರಸ್, ಬ್ಯಾಕ್ಟೀರಿಯಾ, ವಿಷಗಳ ವಿರುದ್ಧ ಹೋರಾಡುತ್ತಿರುತ್ತಾರೆ. ಆದರೆ ಸಮಸ್ಯೆ ಏನು? ನಾವು ನಮ್ಮ ಶರೀರದ ಶ್ರದ್ಧೆಯನ್ನೇ ಕಳೆದುಕೊಂಡು ಇನ್ನೂ ಹೋರಾಟವಿಲ್ಲವೆಂದು ನಂಬಿದ್ದೇವೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಪ್ರತಿದಿನವೂ ತಲೆನೋವಿಗೆ ಪೇನ್ ಕಿಲ್ಲರ್ ತೆಗೆದುಕೊಳ್ತಾರೆ. ದೇಹ ತಲೆನೋವನ್ನು ವ್ಯಕ್ತಪಡಿಸುವುದರಿಂದ ನಾವು ಕೇಳುವ ಬದಲು ಅದನ್ನು ಸುಮ್ಮನಿರಿಸುವುದನ್ನು ಪ್ರಾರಂಭಿಸುತ್ತೇವೆ. ಇದು ಶರೀರದ ಮಾತು ನಿಶ್ಶಬ್ದವಾಗುವುದು. ಇದರಿಂದ ಸಮಸ್ಯೆ ಬೇರೆ ರೂಪ ತೆಗೆದುಕೊಳ್ಳುತ್ತದೆ. ಮೈಗ್ರೇನ್, ನಿದ್ರಾಹೀನತೆ. ಶರೀರದ ಮೇಲೆ ಶ್ರದ್ಧೆ ಇಡಿ. ಶರೀರವನ್ನು ಕೇಳಿ. ಅದು ನಿಮಗೆ ಸೂಕ್ಷ್ಮವಾದ ಸಂದೇಶಗಳನ್ನು ನೀಡುತ್ತಲೇ ಇರುತ್ತದೆ. ಹಾಗೆಯೇ ಅದು ಚಿಕಿತ್ಸೆ ನೀಡಲು ಹೊರಟು ಹೋಗುತ್ತದೆ. 2ನೇ ಸೂತ್ರ, ವಿಷದ ಮೂಲವನ್ನು ಕಡೆದು ಹಾಕಿ. ಶರೀರ ತನಗೂ ತಾನೇ ಶುದ್ಧವಾಗುತ್ತದೆ. ಹೌದು ಸ್ನೇಹಿತರೆ, ನೀವು ಪ್ರತಿದಿನ ನಿಮ್ಮ ದೇಹದಲ್ಲಿ ಏನೆಲ್ಲ ಹಾಕ್ತೀರಾ ಅಂತ ನೀವು ಎಷ್ಟು ಅರಿತಿದ್ದೀರಾ? ಆಹಾರದ ಸಮಯ, ಏಕಾಗ್ರತೆ ಇಲ್ಲದೆ ತಿನ್ನುವ ಅಭ್ಯಾಸ, ಕೋಪ, ಬೇಸರ, ನಿದ್ರೆ ಕೊರತೆ ಇವೆಲ್ಲವೂ ದೇಹದಲ್ಲಿ ವಿಷದ ರೂಪದಲ್ಲಿ ಸಂಗ್ರಹವಾಗುತ್ತವೆ. ಇದು ನವೀನ ಪದಗಳಲ್ಲಿ ಟಾಕ್ಸಿನ್ ಎಂದು ಕರೆಯಲ್ಪಡುತ್ತದೆ. ಶರೀರವನ್ನು ಶುದ್ಧವಾಗಿಡಬೇಕು ಅಂದರೆ ಮೊದಲನೆಯದಾಗಿ ಈ ವಿಷದ ಮೂಲವನ್ನು ಕತ್ತರಿಸಬೇಕು. ಅದು ಹೇಗೆ ತಿಳಿಯೋಣ ಬನ್ನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಮುಂದುವರಿಯಿರಿ. ಆಗ ನಿಮಗೆ ಬಹಳಷ್ಟು ವಿಷಯಗಳು ಗೊತ್ತಾಗೋದು. ಬನ್ನಿ ನೋಡೋಣ. ನಮ್ಮ ಶರೀರವನ್ನು ಶುದ್ಧವಾಗಿಡಲು 5 ನಿಯಮಗಳಿದೆ. 1, ಉಪವಾಸ. 2ನೇದು, ನೀರಿನ ಪ್ರಮಾಣ ಹೆಚ್ಚು. 3ನೇದು, ದಿನದ ಮೊದಲಿನಲ್ಲಿ ಕೇವಲ 2 ಗಂಟೆಗಳು ಸಂಪೂರ್ಣ ಸುಮ್ಮನೆ ಬಿಟ್ಟುಬಿಡಿ. ಇದನ್ನು ಬ್ರಹ್ಮ ಮುಹೂರ್ತ ಎಂದು ಹೇಳುತ್ತಾರೆ. 4ನೇದು, ನಿತ್ಯದ ಧ್ಯಾನ. ಇದು ಶರೀರದ ಕೊಳಚೆಗಳನ್ನು ಮನಃಶಕ್ತಿಯಿಂದ ಹೊರಹಾಕುತ್ತದೆ. 5ನೇದು, ಪವಿತ್ರ ಆಹಾರ. ಸೂತ್ರ 3, ಮನಸ್ಸು ಶುದ್ಧವಾಗಿದ್ದರೆ ಶರೀರ ತನ್ನ ಕೆಲಸ ನಿಭಾಯಿಸುತ್ತದೆ. ಈ ಶರೀರವು ಮನಸ್ಸಿನಿಂದ ನಿರ್ದಿಷ್ಟವಾದ ಸೂಚನೆಗಳನ್ನು ಪಡೆಯುತ್ತದೆ. ನೀವು ಸದಾ ತೀವ್ರ ಆತಂಕ, ಕೋಪ, ಹತಾಶೆ ಇವುಗಳಲ್ಲಿ ಇರ್ತಿದ್ದರೆ ದೇಹ ಯಾವಾಗಲೂ ಸಂಭ್ರಮ ಸ್ಥಿತಿಯಲ್ಲಿ ಇರುತ್ತದೆ. ಇದು ಫೈಟ್ ಆರ್ ಫ್ಲೈಟ್ ಮೋಡ್ ಸ್ಥಿತಿ. ಈ ಸ್ಥಿತಿ ದೇಹದ ಇಮ್ಯೂನ್ ಶಕ್ತಿಯನ್ನು 60% ಕುಗ್ಗಿಸುತ್ತದೆ ಎಂದು ವಿಜ್ಞಾನಿಗಳು ಒಪ್ಪಿಕೊಂಡಿದ್ದಾರೆ.
ಆದರೆ ಇಲ್ಲಿ ಶುಭ ಸುದ್ದಿ ಇದೆ. ಪ್ರತಿಯೊಬ್ಬರೂ ಧ್ಯಾನ, ಪ್ರಾರ್ಥನೆ, ಜಪ, ಭಕ್ತಿ ಇವುಗಳಿಂದ ಮನಸ್ಸನ್ನು ಶುದ್ಧಪಡಿಸಬಹುದಾಗಿದೆ. ಶುದ್ಧ ಮನಸ್ಸಿನಿಂದ ಶುದ್ಧ ಶರೀರ. ನೀವು ಎಂದಾದರೂ ನೋಡಿದ್ದೀರಾ? ತಮಿಳುನಾಡಿನ ಕೆಲವು ಆಶ್ರಮಗಳಲ್ಲಿ ಜನ ಬಡವರಾಗಿದ್ದರೂ ಕೂಡ 90 ವರ್ಷ ಬಾಳುತ್ತಾರೆ. ಅವರು ಯಾವುದೇ ಔಷಧ ತಗೊಳ್ಳಲ್ಲ. ಆದರೆ ಒಂದೇ ಒಂದು ರಹಸ್ಯ, ಅವರ ಮನಸ್ಸು ಶುದ್ಧ, ಪ್ರಾರ್ಥನೆ, ತೃಪ್ತಿ, ಧ್ಯಾನ, ಪರೋಪಕಾರ ಇದರಿಂದ ಕೂಡಿರೋದರಿಂದ ಅವರ ಆಯುಷ್ಯು ಹೆಚ್ಚಾಗಿರುತ್ತದೆ. ಅವರು ಯಾವುದೇ ಔಷಧಿ ತಗೊಳ್ಳೋದಿಲ್ಲ. ಇಷ್ಟು ಕೇಳಿದ ನಂತರ ನಾವೆಲ್ಲರೂ ಒಂದು ವಾಕ್ಯವನ್ನು ನಮ್ಮ ಜೀವನದ ಮಂತ್ರವನ್ನಾಗಿ ಮಾಡೋಣ. ನನ್ನ ಶರೀರದ ಮೇಲೆ ಶ್ರದ್ಧೆ ಇಟ್ಟುಕೊಳ್ಳುತ್ತೇನೆ. ಇದು ದೇವರಿಂದ ನಿರ್ಮಿತವಾಗಿರುವ ಶರೀರ. ಈ ಗುಪ್ತ ಸೂತ್ರಗಳು ನನ್ನನ್ನು ರಕ್ಷಿಸುತ್ತವೆ. ಆ ಗುಪ್ತ ಸೂತ್ರಗಳು ಸರಳವಾಗಿ ಈ ರೀತಿ ಇದೆ. ಶರೀರದ ಮೇಲೆ ಶ್ರದ್ಧೆ ಇಡಿ. ವಿಷದ ಮೂಲಗಳನ್ನು ಕಡೆದು ಹಾಕಿ. ಹಾಗೂ ಮೂರನೇದಾಗಿ ಮನಸ್ಸನ್ನು ಶುದ್ಧವಾಗಿಡಿ. ಇವುಗಳನ್ನು ನೀವು ಪ್ರತಿದಿನ ಪಾಲಿಸಿದರೆ ನಿಮ್ಮ ಶರೀರ ತನಗೆ ತಾನೇ ಗುಣಮುಖವಾಗುತ್ತದೆ. ಔಷಧಿಗಳು ನಿಮಗೆ ಬೇಕಾದ ಮಟ್ಟಿಗೆ ಶರೀರ ತಾನೇ ಚಿಕಿತ್ಸಕರಾಗುತ್ತದೆ. ಈಗ ನಾವು ಕೇಳೋಣ ದೇಹದ ಗುಪ್ತ ಯಂತ್ರಗಳನ್ನು ಜಾಗೃತಗೊಳಿಸುವ ಮಾರ್ಗಗಳು. ಇಷ್ಟೊತ್ತುವರೆಗೂ ನಾವು 3 ಸೂತ್ರಗಳನ್ನು ಕೇಳಿದ್ದೇವೆ. ಈಗ 4ನೆಯ ಸೂತ್ರ ಪ್ರಾಣಾಯಾಮ. ಉಸಿರಿನಲ್ಲಿದೆ ಔಷಧ ಶಕ್ತಿ. ನಾವು ಪ್ರತಿದಿನ ಸುಮಾರು 20,000 ಉಸಿರುಗಳನ್ನು ಎಳೆಯುತ್ತೇವೆ. ಆದರೆ ನಾವು ಎಷ್ಟು ಉಸಿರನ್ನು ಸಚೇತನವಾಗಿ ಎಳೆಯುತ್ತೇವೆ? ಬಹುಶಃ ನಿಜಕ್ಕೂ 10 ಉಸಿರುಗಳು ಕೂಡ ಅಲ್ಲ. ಈ ಪ್ರಾಣವಾಯು ಅಗ್ನಿ, ಜಲ, ವಾಯು, ಆಕಾಶ, ಭೂಮಿ ಪಂಚಭೂತಗಳ ಸಮತೋಲನವನ್ನು ನಿರ್ಮಿಸುತ್ತಿರುವ ಶಕ್ತಿ. ಪ್ರಾಣಾಯಾಮದ ಮೂಲಕ ದೇಹದ ಪ್ರತಿಯೊಂದು ನಾಳಿಯಲ್ಲಿ ಪ್ರಾಣಶಕ್ತಿ ಹರಿದು ಅಂಗಾಂಗಗಳು ಶುದ್ಧಗೊಳ್ಳುತ್ತವೆ. ನಮ್ಮ ದೇಹದ ಟಿಶ್ಯೂಗಳ ಶುದ್ಧೀಕರಣ ಪ್ರಾಣಾಯಾಮದಿಂದ ಸಾಧ್ಯವಾಗುತ್ತದೆ. ವಿಜ್ಞಾನಿಗಳು ಇದನ್ನು ಹೈಪರ್ ಆಕ್ಸಿಜನೇಷನ್ ಎಂದು ಕರೆಯುತ್ತಾರೆ. ಆದರೆ ಋಷಿಗಳು ಇದನ್ನೇ ನಾಡಿ ಶುದ್ಧಿ ಎಂದು ಹಿಂದಿನಲ್ಲೇ ಕಲಿಸಿದ್ದರು. ಪ್ರತಿಯೊಬ್ಬರೂ ದಿನಕ್ಕೆ ಕನಿಷ್ಠ 15 ನಿಮಿಷ ನಿತ್ಯ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡುವುದರಿಂದ ದೇಹದ ಪ್ರತಿಯೊಂದು ರೋಗ ಮೂಲವನ್ನೇ ದೇಹ ಶುದ್ಧಿಗೊಳಿಸಲು ಪ್ರಾರಂಭಿಸುತ್ತದೆ. 5ನೆಯ ಸೂತ್ರ ನಿದ್ರೆ. ದೈವಿ ವೈದ್ಯರ ಸಮಯ. ಸ್ನೇಹಿತರೆ, ದೈನಂದಿನ ಜೀವನದಲ್ಲಿ ನಾವು ಯಾವಾಗಲೂ ಯಾಕೆ ತಲೆನೋವು, ಬಿಗಿತ, ದೌರ್ಬಲ್ಯವನ್ನು ಅನುಭವಿಸುತ್ತೇವೆ? ನಾವು ನಿದ್ರೆ ಎನ್ನುವ ಅವಧಿಯನ್ನು ಒಂದು ಮೂರ್ಖತ್ವದ ಸಮಯವೆಂದು ಭಾವಿಸುತ್ತೇವೆ. ಆದರೆ ನಿಜವಾಗಿ ಇದು ದೇಹದ ಸ್ವಯಂ ನಿರ್ವಹಣಾ ಸಮಯ. ರಕ್ತ ಶುದ್ಧೀಕರಣ, ಹಾರ್ಮೋನ್ ಸಮ್ಮತೀಕರಣ, ಹೃದಯ ಧ್ವನಿಯ ನಿಯಂತ್ರಣ, ಮಿದುಳಿನ ಜಾಡುಗಳ ಮರುಸಮಾಲೋಚನೆ. ಆದರೆ ನೀವು ನಿದ್ರೆ ಮಾಡಬೇಕಾದ ಸಮಯ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 4 ಗಂಟೆಯವರೆಗೆ. ಈ ಸಮಯದಲ್ಲಿ ನಿದ್ರೆ ಮಾಡಿದರೆ ದೇಹ 90% ಮರುನಿರ್ಮಾಣ ಕಾರ್ಯಗಳನ್ನು ಪೂರೈಸುತ್ತದೆ. 6ನೆಯ ಸೂತ್ರ ಉಪವಾಸ. ದೇಹದ ದೈನಂದಿನ ಕ್ಲೀನಿಂಗ್. ಪ್ರಾಚೀನ ಭಾರತೀಯರು ಬರುವ ಮಾಸದ ಪ್ರತಿಯೊಂದು ಏಕಾದಶಿಗೆ ಉಪವಾಸ ಮಾಡುತ್ತಿದ್ದರು. ಇದು ಸಂಪ್ರದಾಯವಲ್ಲ, ಇದು ವಿಜ್ಞಾನ. ದೇಹಕ್ಕೆ ವಿಶ್ರಾಂತಿ ಕೊಟ್ಟು ಅದರಲ್ಲಿದ್ದ ಕೊಳಚೆಗಳನ್ನು ಹೊರಹಾಕುವ ಉಪಕ್ರಮ.
ಉಪವಾಸ ಮಾಡುವಾಗ ದೇಹ ತನ್ನ ಒಳಗಿನ ಟಾಕ್ಸಿನ್ಗಳನ್ನು ಹೊಡೆದು ಹಾಕುತ್ತದೆ. ಬುದ್ಧಿ ಚುರುಕಾಗುತ್ತದೆ. ಹಾರ್ಮೋನ್ ಸಮತೋಲನ ಉತ್ತಮವಾಗುತ್ತದೆ. ಕ್ಯಾನ್ಸರ್ ಕೋಶಗಳ ಪುನರಾವೃತ್ತಿ ಕಡಿಮೆ ಆಗುತ್ತದೆ. ಉಪವಾಸ ಎಂದರೆ ಉಪದೇವತೆಗಾಗಿ ವಾಸ, ಅಂದರೆ ದೈವಿ ಶಕ್ತಿಗೆ ದೇಹ ತಯಾರಾಗುವುದು. 7ನೇ ಸೂತ್ರ, ಶ್ರದ್ಧೆ ಶಕ್ತಿಯು ಕೋಶದ ಮೇಲೆ ಪ್ರಭಾವ ಬೀರುತ್ತದೆ. ಇದನ್ನು ನೀವು ನಂಬುತ್ತೀರಾ? ಒಂದು ಆಲೋಚನೆಯು ನಿಮ್ಮ ದೇಹದ ಪ್ರತಿಯೊಂದು ಕೋಶದ ಮೇಲೆ ಪ್ರಭಾವ ಬೀರುತ್ತದೆ. ಡಾಕ್ಟರ್ ಎಮಟೋ ಎಂಬ ಜಪಾನೀಸ್ ವಿಜ್ಞಾನಿ ತಮ್ಮ ಸಂಶೋಧನೆಗಳಲ್ಲಿ ತೋರಿಸಿದ್ದರು. ಪಾಸಿಟಿವ್ ಆಲೋಚನೆಯು ನೀರಿನ ಅಣುಗಳನ್ನು ಸುಂದರವಾಗಿ ರೂಪಿಸುತ್ತದೆ. ನೆಗೆಟಿವ್ ಆಲೋಚನೆಯು ವಿಕೃತ ರೂಪಗಳನ್ನು ತರುತ್ತದೆ. ನಮ್ಮ ದೇಹ 70% ನೀರಿನಿಂದ ಕೂಡಿದೆ. ಇಲ್ಲಿ ಶ್ರದ್ಧಾಶಕ್ತಿ, ಭಕ್ತಿ ಶಕ್ತಿ, ಧ್ಯಾನ ಶಕ್ತಿ ಇವೆಲ್ಲವೂ ನಮ್ಮ ದೇಹದ ಕೋಶವನ್ನು ಶುದ್ಧಗೊಳಿಸುತ್ತದೆ. ನೀವು ಪ್ರತಿದಿನ ಹೇಳಿ, ನನ್ನ ದೇಹ ಶುದ್ಧವಾಗಿದೆ. ಇದು ದೇವರಿಂದಲೇ ನಿರ್ಮಿತವಾಗಿರುವ ದಿವ್ಯ ದೇವಸ್ಥಾನ. ನಾನು ದಿನದಿಂದ ದಿನಕ್ಕೆ ಗುಣಮುಖನಾಗುತ್ತಿದ್ದೇನೆ. ಈ ಮಾತುಗಳು ಕೇವಲ ಪದಗಳಲ್ಲ, ಇದು ನಿಮ್ಮ ಕೋಶಗಳಿಗೆ ಸಂದೇಶ. ಉದಾಹರಣೆಗೆ, ಒಬ್ಬ ವೈದ್ಯ ವ್ಯಕ್ತಿಗೆ ಕಿಡ್ನಿ ಫೇಲ್ ಆಗಿ ವೈದ್ಯರು ಡಯಾಲಿಸಿಸ್ ಮಾಡಲು ಸೂಚಿಸಿದರು. ಆದರೆ ಅವರು ನಿರಾಕರಿಸಿ ಸಪ್ತಾಹದ ಉಪವಾಸ, ನಿತ್ಯ ಧ್ಯಾನ, ಹಸಿವಿದ್ದಾಗ ಮಾತ್ರ ನೈಸರ್ಗಿಕ ಆಹಾರ, ಶುಚಿ ಮತ್ತು ನಿದ್ರೆ ಪಾಲಿಸಿಕೊಂಡರು. 6 ತಿಂಗಳಲ್ಲಿ ಅವರ ಲಾಲಾ ಪರೀಕ್ಷೆಗಳು ನಾರ್ಮಲ್ ಆಯಿತು. ಈ ಪವಾಡ ಮಂತ್ರವೇ. ಶರೀರವನ್ನು ನಂಬಿದಾಗ ಅದು ನಿಮ್ಮನ್ನು ಕೈಬಿಡಲ್ಲ. ಶರೀರದೊಳಗಿನ ಶಕ್ತಿಯನ್ನು ಚೇತನಗೊಳಿಸಿ. ನೀವು ಇಂದು ಇದೇ ಮಂತ್ರವನ್ನಾದರೂ ನಿತ್ಯದ ಜೀವನದಲ್ಲಿ ಬಳಸಿ. ನಾನು ನನ್ನ ಶರೀರವನ್ನು ಗೌರವಿಸುತ್ತೇನೆ. ನಾನು ಅದರ ಬಗ್ಗೆ ಜ್ಞಾನವನ್ನು ಹೊಂದಿದ್ದೇನೆ. ನಾನು ನಿಸರ್ಗದ ನಿಯಮಗಳೊಂದಿಗೆ ಜೀವಿಸುತ್ತೇನೆ. ನನ್ನ ದೇಹ ದಿನದಿಂದ ದಿನಕ್ಕೆ ತನಗೂ ತಾನೇ ಗುಣಮುಖವಾಗುತ್ತಿದೆ. ಒಂದು ಶ್ಲೋಕ ಈ ರೀತಿ ಇದೆ: ಶರೀರಂ ಆದ್ಯಂ ಖಲು ಧರ್ಮಂ ಸಾಧನಂ. ಅಂದರೆ ಶರೀರವೇ ಧರ್ಮವನ್ನು ಸಾಧಿಸಲು ಮೊದಲ ಸಾಧನ. ಇದನ್ನು ತಿಳಿಸಿ ಪಾಲಿಸಿ. ದೇಹವೇ ನಿಮ್ಮ ದೇವಾಲಯ, ನಿಸರ್ಗವೇ ನಿಮ್ಮ ಔಷಧಾಲಯ. ಇದೇ ಆ 4 ಸೂಚನೆಗಳ ಮಂತ್ರ. 1ನೇದು, ಶರೀರದ ಮೇಲೆ ನಂಬಿಕೆ ಇಡಿ. ನಿಮ್ಮ ನಡವಳಿಕೆ ತಿದ್ದುಪಡಿ ಮಾಡಿ, ಅಂದರೆ ಆಹಾರ, ನಿದ್ರೆ, ಉಸಿರಾಟ. ಮನಸ್ಸನ್ನು ಧ್ಯಾನ, ಪ್ರಾರ್ಥನೆ, ಭಕ್ತಿಯಿಂದ ಶುದ್ಧಗೊಳಿಸಿ. 4ನೇದಾಗಿ, ನಿತ್ಯದ ಗುಪ್ತ ಸೂತ್ರಗಳನ್ನು ಪಾಲಿಸಿ. ಉಪವಾಸ, ನೈರ್ಮಲ್ಯ, ಪ್ರಾಣಾಯಾಮ. ಇನ್ನು ನಾವು ನಮ್ಮ ಶರೀರದ ಆರೋಗ್ಯಕ್ಕಾಗಿ ಪ್ರತಿನಿತ್ಯ ಅಫರ್ಮೇಷನ್ಸನ್ನು ಮಾಡೋದು ಬಹುಮುಖ್ಯ. ದೈನಂದಿನ ಬೆಳಗ್ಗೆ ಅಥವಾ ರಾತ್ರಿ 10 ಬಾರಿ ಪದೇ ಪದೇ ಈ ವಿಚಾರಗಳನ್ನು ಹೇಳಿ. ಮೊದಲನೇದಾಗಿ, ಶಾಂತವಾದ ಜಾಗದಲ್ಲಿ ಕುಳಿತುಕೊಳ್ಳಿ. ಪ್ರತಿ ಅಫರ್ಮೇಷನ್ಸನ್ನು ದೀರ್ಘವಾದ ಉಸಿರನ್ನು ತೆಗೆದು ಮನಃಪೂರ್ವಕವಾಗಿ ಹೇಳಿ. ನನ್ನ ಶರೀರ ದೇವರಿಂದ ನೀಡಲ್ಪಟ್ಟ ದಿವ್ಯ ಮಂದಿರವಾಗಿದೆ. ನನ್ನ ದೇಹದ ಪ್ರತಿಯೊಂದು ಕೋಶ ಶುದ್ಧವಾಗಿದೆ, ಶಕ್ತಿಯುತವಾಗಿದೆ. ನಾನು ಶರೀರದ ಗುಪ್ತ ಸೂತ್ರಗಳನ್ನು ತಿಳಿದುಕೊಳ್ಳುತ್ತಿದ್ದೇನೆ ಹಾಗೂ ಅವುಗಳನ್ನು ಪಾಲಿಸುತ್ತಿದ್ದೇನೆ. ನನ್ನ ಇಮ್ಯೂನ್ ಶಕ್ತಿ ಪ್ರತಿದಿನ ಬಲಶಾಲಿಯಾಗುತ್ತಿದೆ.
ನಾನು ನನ್ನ ಆಹಾರವನ್ನು ಪ್ರೀತಿಯಿಂದ ಆಯ್ಕೆ ಮಾಡುತ್ತಿದ್ದೇನೆ. ನಾನು ಉಸಿರಾಟದ ಪ್ರತಿ ಕ್ಷಣಕ್ಕೂ ಕೃತಜ್ಞತೆಯಿಂದ ಇರುತ್ತೇನೆ. ನನ್ನ ಮನಸ್ಸು ಶಾಂತವಾಗಿದೆ. ದೇಹವು ಸಮತೋಲನದಲ್ಲಿ ಇದೆ. ನಾನು ನಿತ್ಯವಾಗಿ ಶುದ್ಧ ನಿದ್ರೆಯನ್ನು ಪಡೆಯುತ್ತಿದ್ದೇನೆ. ನಾನು ಧ್ಯಾನ ಮತ್ತು ಪ್ರಾರ್ಥನೆಯ ಮೂಲಕ ದೇಹ ಮನಸ್ಸನ್ನು ಶುದ್ಧಗೊಳಿಸುತ್ತಿದ್ದೇನೆ. ನನ್ನ ದೇಹ ತನಗೆ ತಾನೇ ಸಂಪೂರ್ಣವಾಗಿ ಗುಣಮುಖವಾಗುತ್ತಿದೆ. ಮತ್ತೊಂದನೇ ಗೈಡೆಡ್ ಮೆಡಿಟೇಷನ್. ಬೆಳಗ್ಗೆ ಅಥವಾ ರಾತ್ರಿ 10 ರಿಂದ 15 ನಿಮಿಷಗಳ ಕಾಲ ಈ ಒಂದು ಧ್ಯಾನವನ್ನು ಅಭ್ಯಾಸ ಮಾಡಿ. ನೆಮ್ಮದಿಯಿಂದ ಕುಳಿತುಕೊಳ್ಳಿ, ಕಣ್ಣು ಮುಚ್ಚಿ, ದೀರ್ಘ ಉಸಿರನ್ನು ತೆಗೆದುಕೊಳ್ಳಿ, ಶರೀರವನ್ನು ಶಾಂತಗೊಳಿಸಿ. ಈಗ ನಾನು ಹೇಳುವ ಕೆಲವು ಮಾತುಗಳನ್ನು ಮನಸ್ಸಿನಲ್ಲಿ ಹೇಳಿ. ಈಗ ನನ್ನ ಸಂಪೂರ್ಣ ಶರೀರವನ್ನು ನಾನು ಆರಾಮದಿಂದ ಅನುಭವಿಸುತ್ತಿದ್ದೇನೆ. ನನ್ನ ಉಸಿರು ನಿಶ್ಚಲವಾಗಿ ಹರಿಯುತ್ತಿದೆ. ಪ್ರತಿಯೊಂದು ಉಸಿರಿನಲ್ಲಿ ದೈವಿ ಶಕ್ತಿ ನನ್ನ ದೇಹಕ್ಕೆ ಹರಿದು ಬರುತ್ತಿದೆ. ನನ್ನ ಮಿದುಳು ಶಾಂತವಾಗಿದೆ. ನನ್ನ ಹೃದಯ ಸಮತೋಲನದಲ್ಲಿದೆ. ನನ್ನ ಇಮ್ಯೂನ್ ಕೋಶಗಳು ಬೆಳಕಿನಿಂದ ಕವಿದಂತೆ ಶಕ್ತಿಯುತವಾಗಿ ರಕ್ಷಿಸುತ್ತಿವೆ. ನಾನು ನನ್ನ ಶರೀರದ ಶ್ರದ್ಧೆ ಪುನರ್ಸ್ಥಾಪಿಸುತ್ತಿದ್ದೇನೆ. ನಾನು ನಿಸರ್ಗದ ಶಕ್ತಿಯನ್ನು ಪ್ರೀತಿಯಿಂದ ಸ್ವೀಕರಿಸುತ್ತಿದ್ದೇನೆ. ನನ್ನ ಶರೀರ ತನಗೆ ತಾನೇ ಸರಿ ಹೋಗುತ್ತಿದೆ. ನಾನು ಸಂಪೂರ್ಣವಾಗಿ ಆರೋಗ್ಯದಿಂದ ಕೂಡಿದ್ದೇನೆ. ಧನ್ಯವಾದ, ಧನ್ಯವಾದ, ಧನ್ಯವಾದ. ಇದೇ ಅಫರ್ಮೇಷನ್ಸ್ ಅನ್ನು ನೀವು ಪ್ರತಿದಿನ 10 ನಿಮಿಷ ಮಾಡಿದರೆ ದೇಹ, ಮನಸ್ಸು ಹಾಗೂ ಆತ್ಮ ಸಜೀವವಾಗುತ್ತವೆ. ಧನ್ಯವಾದಗಳು ಸ್ನೇಹಿತರೆ, ಈ ವಿಡಿಯೋ ನೋಡಿದ್ದಕ್ಕಾಗಿ. ನಿಮ್ಮ ಶರೀರದ ದೇವಾಲಯವನ್ನು ಶ್ರದ್ಧೆಯಿಂದ ಗೌರವಿಸಿ. ನಿಸರ್ಗ ನಿಮ್ಮ ಕಡೆಗೆ ಮುಗುಳ್ನಗುತ್ತಲೇ ಇರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು, ಹಾಗೂ ಅನೇಕರಿಗೆ ಶೇರ್ ಮಾಡಿ. ನೀವು ನಮ್ಮೊಂದಿಗೆ ಇದೇ ರೀತಿ ಜೋಡಣೆಯಾಗಿರಿ. ಮತ್ತಷ್ಟು ವಿಚಾರಗಳೊಂದಿಗೆ ನಾವು ನಿಮ್ಮ ಮುಂದೆ ಬರ್ತೇವೆ. ನಮಸ್ತೆ. ಓಂ ಶಾಂತಿ.